ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಮಿಲನ ವ್ಲಾಗ್ಸ್. ಯಾರೆಲ್ಲ ಹೊಸ್ದಾಗಿ ನೋಡ್ತಿದ್ರು ಪ್ಲೀಸ್ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತು ನಾನು ಒಂದು ಫಂಕ್ಷನ್ಗೆ ಹೋಗ್ತಾಯಿದ್ದೆ, ಅದಕ್ಕೆ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಆದರೆ ಪಿಂಪಲ್ ಇತ್ತು, ಓಕೆ ಡೋಂಟ್ ಕೇರ್ ಅಂತ ಸ್ಮೈಲ್ ಮಾಡ್ತಾ ಸ್ಟಾರ್ಟ್ ಮಾಡೋಣ ಇವತ್ತಿನ ವ್ಲಾಗ್ನ. ಸೊ ಗಾಯ್ಸ್, ಇವಾಗ ಪೂಜೆ ಎಲ್ಲ ಮಾಡಿದೆ. ಇವಾಗ ಬ್ರೇಕ್ಫಾಸ್ಟ್ ಮಾಡಿಕೊಂಡು ನಾನು ರೆಡಿ ಆಗ್ತೀನಿ. ಆಲ್ಮೋಸ್ಟ್ ಇವಾಗ 8:45 ಅನಿಸುತ್ತೆ. ಸೊ ಡ್ರೈ ಬೇರೆ ಮಾಡ್ಕೊಬೇಕು, ಬೇಗ ಟಿಫನ್ ಮಾಡ್ಕೊಂಡೆಲ್ಲ ರೆಡಿ ಮಾಡಿಕೊಂಡು ಹೊರಡಬೇಕು. ಬಿಕಾಸ್ ಫಂಕ್ಷನ್ ಇರೋದು ನಂಜನಗೂಡಲ್ಲಿ. ಏನು ಫಂಕ್ಷನ್ ಅಂದರೆ ನಮ್ಮ ರಿಲೇಟಿವ್ದು ಮದುವೆ ಇತ್ತು. ನಾವು ಮದುವೆ ಶಿವಮೊಗ್ಗದಲ್ಲಿತ್ತು, ಹೋಗಿ ಎಲ್ಲ ಬೀಗರೂಟಕ್ಕೆ ಇವಾಗ ನಂಜನಗೂಡಿಗೆ ಹೋಗ್ತಾಯಿದ್ದೀವಿ. ಸೊ ಬೇಗ ಹೊರಡಬೇಕು. ಇನ್ನೂ ರೆಡಿಯಾಗಿಲ್ಲ, ತಿಂಡಿ ಇಡ್ಲಿ. ಇವಾಗ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಆಮೇಲೆ ರೆಡಿ ಆಗೋಣ ಅಂತ. ಗಾಯ್ಸ್, ಏನು ಗೊತ್ತಾ, ಡಸ್ಟ್ ಅಲರ್ಜಿ ನನಗೆ ಆಗಬೇಕಾ ಐ ಡೋಂಟ್ ನೋ. ನನಗೆ ಫಂಕ್ಷನ್ ಇದ್ದಾಗಲೇ ಯಾಕೆ ಈ ಥರ ಆಗುತ್ತೆ ಅಂತ. ನನಗೆ ಏನು ಫಂಕ್ಷನ್ ಎಲ್ಲ ಮನೇಲಿ ಇರ್ತೀನಲ್ಲ, ಆಗ ಕ್ಲಿಯರ್ ಸ್ಕಿನ್ ಇರುತ್ತೆ ನೋಡಿ. ಇವಾಗ ಪಿಂಪಲ್ ಕೂಡ ಆಗಿದೆ, ಒಂದಾಗಿತ್ತಷ್ಟೇ. ಸೊ ಅದು ಬಿಡಿ, ಹೋಗಿದೆ. ಇವಾಗ ಫೌಂಡೇಶನ್ ಎಲ್ಲ ಹಚ್ಚಿದ್ರೆ ಕವರ್ ಆಗುತ್ತೆ. ಸೊ ಅದು ಬಿಡಿ, ಡಸ್ಟ್ ಅಲರ್ಜಿ ಯಾವಾಗಲೂ ಆಗ್ತಾ ಇರುತ್ತೆ ನನಗೆ. ಅದು ಇವತ್ತು ಫಂಕ್ಷನಿಗೆ ಬೇರೆ ಹೋಗಬೇಕು. ಇವಾಗ ಆಗಿದೆ, ನಾನು ಡ್ರಾಪ್ಸ್ ಎಲ್ಲ ಹಾಕಿದ್ದೀನಿ ನೋಡ್ಬೋದು. ಈ ಕಣ್ಣು ಸ್ವಲ್ಪ ಇನ್ನೂ ಜಾಸ್ತಿ ಊದ್ಕೊಂಡಂಗೆ ಆಗಿತ್ತು. ಸೊ ನಾನು ಡ್ರಾಪ್ಸ್ ಹಾಕಿದ್ದೀನಿ, ಸ್ವಲ್ಪ ಕಡಿಮೆ ಆಗಿದೆ. ಸೊ ಕಡಿಮೆ ಆದರೆ ಸಾಕು, ಬಿಕಾಸ್ ಫೋಟೋಸ್ ಎಲ್ಲ ಮೇಲೆ ಚೆನ್ನಾಗೇ ಬರಲ್ಲ. ನೋಡಿ ಎಷ್ಟು ದಪ್ಪ ಕಾಣ್ತಾ ಇದೆ, ಇನ್ನೂ ದಪ್ಪ ಆಗಿತ್ತು. ಏನಕ್ಕೆ ಹಂಗೆ ಆಗುತ್ತಪ್ಪ ನನಗೆ ಗೊತ್ತೇ ಇಲ್ಲ. ಡಸ್ಟ್ ಅಲರ್ಜಿ ಅಂತ ಅದೆಷ್ಟು ಸೆನ್ಸಿಟಿವ್ ಇದೆಯೋ ನನ್ನ ಐಸು, ಬರೀ ಡಸ್ಟ್ ಅಲರ್ಜಿ ಆಗ್ತಾನೆ ಇರುತ್ತೆ ನನಗೆ. ನಮ್ಗೆ ಒಂದೊಂದು ಹಿಂಸೆ ಕೊಡ್ತಾರೆ ಗಾಯ್ಸ್. ತಲೆ ಸ್ನಾನ ಮಾಡ್ಕೊ, ತಲೆ ಮೇಲೆ ಸ್ನಾನ ಮಾಡ್ಕೊ ಅಂದರು. ಸೊ ಇವಾಗ ಸ್ಟ್ರೈಟಿಂಗ್ ಮಾಡೋದೇ 1 ಗಂಟೆ ಆಯಿತು. ಇವಾಗ ನಾನು ರೆಡಿ ಆಗಬೇಕು, ಬೇಗ ಹೋಗಬೇಕು. ಅಯ್ಯೋ ರಾಮ ರಾಮ. ಔಟ್ಫಿಟ್ ಆಮೇಲೆ ತೋರಿಸ್ತೀನಿ, ಟೈಮ್ ಆಗೋಯ್ತು. ರೆಡಿಯಾಗಿದ್ದೀನಿ. ಸೊ ಈ ಔಟ್ಫಿಟ್ ಬಂದು ನಾನು ಇನ್ಸ್ಟಾಗ್ರಾಮ್ ಪೇಜಲ್ಲಿ ತೊಗೊಂಡಿದ್ದೆ. ಸೊ ಗೈಸ್, ನಾವು ಅಮ್ಮ ಹಾಕ್ಕೊಂಡಿರೋ ಈ ಸ್ಯಾರಿ ಬಂದು ರತ್ನಂ ಸಿಲ್ಕ್ಸು ತೊಗೊಂಡಿದ್ದು, ಶಾಪಲ್ಲಿ ಹೋಗಿ ತೊಗೊಂಡಿದ್ದು. ಆನ್ಲೈನ್ ಶಾಪಿಂಗ್ ಇಲ್ಲ, ಆನ್ಲೈನ್ ಶಾಪಿಂಗ್ ಕೂಡ ಅವೈಲೇಬಲ್ ಇರುತ್ತೆ. ನಾನು ಅರ್ಜೆಂಟಲ್ಲಿ ಆನ್ಲೈನ್ ಅಲ್ಲ ಅಂತ ಅಂದ್ಬಿಟ್ಟೆ. ಸಾರಿ, ಆನ್ಲೈನ್ ಕೂಡ ಇದೆ, ಬಟ್ ನಮ್ಮ ಇಷ್ಟ ಅದು. ನಾನು ಈ ಸ್ಯಾರಿನ ಆನ್ಲೈನಲ್ಲೇ ನೋಡಿದ್ದೆ, ಬಟ್ ಶಾಪ್ಗೆ ಹೋದಾಗ ನನಗೆ ಇದೇ ಸಿಕ್ತು, ಅದಕ್ಕೆ ಇದನ್ನೇ ತೊಗೊಂಡೆ. ನೀವೇನಾದ್ರು ಆರ್ಡ್ರ್ ಮಾಡ್ತೀನಿ ಅಂದರೆ ಬೇಗನೆ ತೊಗೊಳ್ಳಿ, ಯಾಕಂದರೆ ಸ್ಟಾಕ್ ಬೇಗ ಖಾಲಿ ಆಗುತ್ತೆ. ನಾವು ಹೋಗಿದ್ವಲ್ಲ, ಒಂದೂ ಅಂದರೆ ಬೇರೆ ಬೇರೆ ಹೊಸ ಕಲೆಕ್ಷನ್ಸ್ ಯಾವುದೂ ಇರಲಿಲ್ಲ, ಎಲ್ಲ ಬುಕ್ ಮಾಡ್ಕೊಂಡು ತೊಗೊಂಡ್ಬಿಡ್ತಾರಲ್ಲ. ಸೊ ಹಾಗಾಗಿ ಮುಂದಿನ ತಿಂಗಳು ಇಲ್ಲಿ ಜಾತ್ರೆ ಅನಿಸುತ್ತೆ, ಅದಕ್ಕೆ ತೇರೆಲ್ಲ ರೆಡಿ ಮಾಡಿದ್ದಾರೆ. ಮುಂದಿನ ತಿಂಗಳು ಇಲ್ಲಿ ಜಾತ್ರೆ ಆದಮೇಲೆ ಹೊಳೆನರಸೀಪುರದಲ್ಲಿ ಜಾತ್ರೆ.
ನಾನು ಒಂದೇ ಸಲ ಬಂದಿದ್ದೆ ಚಿಕ್ಕವಳಿದ್ದಾಗ, ನಮ್ಮ ದೊಡ್ಡಮ್ಮವ್ರ ಮನೆಗೆ ಬಂದಾಗ ಇಲ್ಲಿ ಜಾತ್ರೆಗೆ ಬಂದಿದ್ದೆ. ಚೆನ್ನಾಗಿತ್ತು ಜಾತ್ರೆ ಅಂತ ನೋಡೋಕ್ಕೆ. ಸಖತ್ ಬಿಸಿಲು, ಕಾಲೆಲ್ಲ ಸುಟ್ಟೋಗ್ತಾಯಿದೆ ಯಪ್ಪ. ಸ್ಲಿಪ್ಪರ್ ಬೇರೆ ಕಾರಲ್ಲೇ ಬಿಟ್ಟು ಬಂದ್ಬಿಟ್ವಿ, ಸುಟ್ಟೋಗ್ತಾಯಿದೆ ಕಾಲೆಲ್ಲ. ಸುಶಾಂತ್ ಬಿಸಿ ನೀಟಿಂಗ್ ಗೈಸ್. ನೋಡಿ ಚೂರಾರ ಮೇಲ್ ನೋಡ್ತಾವನ ಸುಶಾಂತ್. ಇವಾಗ ಫೋಟೋ ಸೆಕ್ಷನ್ ನಡೀತಾ ಇದೆ, ಫೋಟೋ ತಗೊಳ್ಳೋದ್ರಲ್ಲಿ ಬ್ಯುಸಿ ಆಗಿದೆ. ಹಾಯ್ ಮಾಡು. ಸೊ ತೋರಿಸ್ತೀನಿ ನೋಡಿ. ಹಾಂ, ಚೌಟ್ರಿ ಕಾಲೇಜ್ ಪಕ್ಕ ಇತ್ತು, ಅದರಿಂದ ಕಾಲೇಜ್ ಮಕ್ಕಳು ಸುಮಾರು ಜನ ಬಂದಿದ್ರು. गाना भी ಬಾಯ್ ಬಾಯ್ ಗೈಸ್. ನಾನು ಮನೆಗೆ 5 o'clock ಬಂದೆ. ಅಲ್ಲಿ ವ್ಲಾಗ್ ಏನು ಎಂಡ್ ಮಾಡಲಿಲ್ಲ. ಸೊ ಹಾಗೇ ಮನೆಗೆ ಬಂದಮೇಲೆ ಎಂಡ್ ಮಾಡೋಣ ಅಂತ ಬಂದು 5 o'clock ಬಂದೆ. ಸುಮ್ಮನೆ ಹಾಗೇ ತಗೊಂಡಿರೋ ಫೋಟೋಸ್ ಆಮೇಲೆ ಎಲ್ಲ ನೋಡಿಕೊಂಡು ಹಂಗೆ ಮಲಗಿದ್ದೆ. ಸೊ ಇವಾಗ 7:30 ಆಯಿತು. ಈಗ ಟೀ ಅಲ್ಲೇ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀವಿ. ಅಂದರೆ ನಮ್ಮಮ್ಮ ಲೈಕ್ ಇವಾಗ ಯಾಕೋ ವೆದರ್ ಸಿಕ್ಕಾಪಟ್ಟೆ ಬಿಸಿಲು ಸೆಕೆ ಅಂತೂ ಸಖತ್ತಾಗ್ತಾಯಿದೆ. ಈಗ ನಾವು ಅಮ್ಮಂಗೆ ಯಾಕೋ ವೆದರ್ ಚೇಂಜ್ ಆಗಿದ್ದಕ್ಕೇನೋ ಇದ್ದಕ್ಕಿದ್ದಂಗೆ ಶೀತ, ತಲೆನೋವೆಲ್ಲ ಸ್ಟಾರ್ಟ್ ಆಗಿದೆ. ಅದಕ್ಕೆ ತಲೆ ನೋವ್ತಾ ಇದೆ. ಇವಾಗ ಬಿಸಿಲಿಗೆ ಬೇರೆ ಹೋಗಿ ಬಂದ್ಬಿಟ್ವಲ್ಲ, ಅದಕ್ಕೆ ಕಾಫಿ ಬೇಕು ಅಂದರು, ಕಾಫಿ ಮಾಡಿಕೊಟ್ಟೆ. ನಾನು ಕುಡಿತಾ ಇದ್ದೀನಿ ಇವಾಗ. ಅದಕ್ಕೆ ಇವಾಗ ಬ್ಲಾಗ್ ಎಂಡ್ ಮಾಡೋಣ ಅಂತ. ಸೊ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ನನ್ನ ಚಾನಲ್ನ ಶೇರ್ ಮಾಡಿ. ಮತ್ತು ನನ್ನ ಹೊಸ್ದಾಗಿ ನೋಡ್ತಿದ್ರೆ ನನ್ನ ಹಳೆ ವೀಡಿಯೋಸ್ ಕೂಡ ಚೆಕ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.